Okay, so the value of density is given below. ಸೊ ಎಲ್ಲೇನಾಗ್ತಿದೆ ನೋಡಿ, ಬೆರಿಲಿಯಂ, ಮೆಗ್ನೀಷಿಯಮು, ಕ್ಯಾಲ್ಶಿಯಮು. ಅಂದ್ರೆ ಬೆರಿಲಿಯಂ ಅಲ್ಲಿ 1.86 ಇದೆ, ಮೆಗ್ನೀಷಿಯಂ ಮತ್ತೆ ಕ್ಯಾಲ್ಶಿಯಂ ಬರ್ಬೇಕಾದ್ರೆ ಅದು ಡಿಕ್ರೀಸ್ ಆಗ್ತಿದೆ. ಓಕೆ, ಸೊ ಕರೆಕ್ಟ್ ಆಗಿ ಅದು ಪ್ರೋಸೆಸ್ ನಾವೇನು ಡೌನ್ ದ ಗ್ರೂಪ್ ಡಿಕ್ರೀಸಸ್ ಡೆನ್ಸಿಟಿ ಅಂತ ಹೇಳಿದ್ವಿ. ಸೊ ಅದ್ರ ಪ್ರಕಾರ ಡಿಕ್ರೀಸ್ ಆಗುತ್ತೆ. ನೆಕ್ಸ್ಟ್ ಸ್ಟ್ರಾನ್ಶಿಯಂ ಮತ್ತೆ ಬೇರಿಯಂ ಮತ್ತೆ ರೇಡಿಯಂಗೆ ಅದು ಏನಾಗ್ತಿದೆ, ವ್ಯಾಲ್ಯೂ ಇನ್ಕ್ರೀಸ್ ಆಗ್ತಿದೆ. ಸೊ ಈ ಒಂದು ಇರ್ರೆಗ್ಯುಲಾರಿಟಿ ಏನಕ್ಕೆ ಅಬ್ಸರ್ವ್ ಮಾಡ್ತಿದ್ವಿ ಅಂದ್ರೆ ಬಿಕಾಸ್ ಆಫ್ ದ ಕ್ರಿಸ್ಟಲ್ ಸ್ಟ್ರಕ್ಚರ್. ಓಕೆ, ಸೊ ಅದ್ರದ್ದು ಕ್ರಿಸ್ಟಲ್ ಸ್ಟ್ರಕ್ಚರ್ ಮೇಲೆ ಡಿಪೆಂಡ್ ಆಗಿ ಡೆನ್ಸಿಟಿ ಹಿಯರ್ ಆಫ್ ಆಲ್ಕಲಿನ್ ಅರ್ತ್ ಮೆಟಲ್ಸ್ ವೇರೀಸ್. ಓಕೆ, ಸೊ ನಿಮ್ಗೆ ಯಾಕೆ ನಮ್ಗೆ ಡೆನ್ಸಿಟಿ ಆಫ್ ಸ್ಟ್ರಾನ್ಶಿಯಂ ಅಥವಾ ಬೇರಿಯಂ, ರೇಡಿಯಂದು ಇನ್ಕ್ರೀಸ್ ಆಗ್ತಿದೆ ಅಂತ ಕೇಳಿದ್ರೆ, ಸೊ ನೀವು ಜಸ್ಟ್ ಮೆನ್ಷನ್ ಮಾಡ್ಬೋದು, ದಟ್ ಈಸ್ ಬಿಕಾಸ್ ಆಫ್ ಡಿಫರೆನ್ಸ್ ಇನ್ ದ ಕ್ರಿಸ್ಟಲ್ ಸ್ಟ್ರಕ್ಚರ್. ಸೊ ಅದನ್ನ ನೀವು ಮೆನ್ಷನ್ ಮಾಡ್ಬೋದು. ಸೊ ಕ್ರಿಸ್ಟಲ್ ಸ್ಟ್ರಕ್ಚರ್ ಅಂದಾಗ ಹೌ ಕಾಂಪ್ಯಾಕ್ಟ್ಲಿ ಇಟ್ ಹ್ಯಾಸ್ ಕ್ಲೋಸ್ಡ್, ಅಂದ್ರೆ ಎಷ್ಟು ಕಾಂಪ್ಯಾಕ್ಟ್ ಆಗಿ ಅದು ಕ್ಲೋಸ್ ಆಗಿದೆ ಅಂತ, ಅಟ್ರಾಕ್ಟ್ ಆಗಿದೆ ಪಾರ್ಟಿಕಲ್ಸ್ ಅಂತ. ಈಗ ಡೆನ್ಸಿಟಿ ಇಸ್ ಈಕ್ವಲ್ ಟು ಮಾಸ್ ಬೈ ವಾಲ್ಯೂಮ್ ಮಾಡ್ತೀವಿ. ಸೊ ಇಲ್ಲಿ ತುಂಬಾ ಸ್ಪೇಸಸ್ ಇದ್ರೆ ಮಾಲಿಕ್ಯೂಲ್ಸ್ ಮಧ್ಯೆ ವಾಲ್ಯೂಮ್ ಜಾಸ್ತಿ ಇರುತ್ತೆ, ಸ್ಪೇಸಸ್ ಕಮ್ಮಿ ಆದ್ರೆ ವಾಲ್ಯೂಮ್ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಅದು ನಿಮ್ಗೆ ಹೆಂಗ್ ಗೊತ್ತಾಗುತ್ತೆ ಅಂದ್ರೆ ಕ್ರಿಸ್ಟಲ್ ಸ್ಟ್ರಕ್ಚರ್ ಅಲ್ಲಿ ಗೊತ್ತಾಗುತ್ತೆ. ಸೊ ಕ್ರಿಸ್ಟಲ್ ಸ್ಟ್ರಕ್ಚರ್ಗಳು ಸ್ಟ್ರಕ್ಚರ್ ಅಲ್ಲಿ ಮಾಲಿಕ್ಯೂಲ್ಸ್ ತುಂಬಾ ಹತ್ರ ಇದ್ರೆ ವಾಲ್ಯೂಮ್ ಕಮ್ಮಿ ಇರುತ್ತೆ. ಸೊ ವಾಲ್ಯೂಮ್ ಕಮ್ಮಿ ಆದ್ರೆ ಡೆನ್ಸಿಟಿ ಏನಾಗುತ್ತೆ, ನಮ್ಗೆ ಇನ್ಕ್ರೀಸ್ ಆಗುತ್ತೆ. ಓಕೆ, ಸೊ ಹಾಗಾಗಿ ಡೆನ್ಸಿಟಿ ಇನ್ವರ್ಸ್ಲಿ ಪ್ರಪೋರ್ಷನಲ್ ವಾಲ್ಯೂಮ್ ಆಗಿರೋದ್ರಿಂದ ಸೊ ನಾವು ಈ ಒಂದು ಡಿಫ್ರೆಂಟ್ ಟ್ರೆಂಡ್ ನ ಇಲ್ಲಿ ಅಬ್ಸರ್ವ್ ಮಾಡ್ತೀವಿ. ಸೊ ಇಲ್ಲಿ ನೀವು ಹೇಳ್ಬೋದು ಡೌನ್ ದ ಗ್ರೂಪ್ ಏನಾಗುತ್ತೆ, ಡೆನ್ಸಿಟಿ ಆಫ್ ಆಲ್ಕಲೈನ್ ಅರ್ತ್ ಮೆಟಲ್ಸ್ ಡಿಕ್ರೀಸಸ್ ಡೌನ್ ದ ಗ್ರೂಪ್. ಬಟ್ ಅದರಲ್ಲಿ ಒಂದು ಇರ್ರೆಗ್ಯುಲರ್ ಮ್ಯಾನರ್ ಏನಕ್ಕೆ ಅಬ್ಸರ್ವ್ ಮಾಡ್ತಿದೀವಿ ಅಂದ್ರೆ ಬಿಕಾಸ್ ಆಫ್ ಡಿಫರೆನ್ಸ್ ಇನ್ ಕ್ರಿಸ್ಟಲ್ ಸ್ಟ್ರಕ್ಚರ್. ಗೊತ್ತಾಗ್ತಿದ್ಯಾ? ಓಕೆ, ಸೊ ನೆಕ್ಸ್ಟ್ ಇಲ್ಲಿ ಕೇಳಿದಾರೆ ನೋಡಿ, ವೈ ಆಲ್ಕಲಿನ್ ಅರ್ತ್ ಮೆಟಲ್ಸ್ ಆರ್ ಡೆನ್ಸರ್ ದನ್ ಆಲ್ಕಲಿ ಮೆಟಲ್ಸ್. ಆಲ್ಕಲಿನ್ ಅರ್ತ್ ಮೆಟಲ್ಸ್ ಆರ್ ಡೆನ್ಸರ್ ದನ್ ಆಲ್ಕಲಿ ಮೆಟಲ್ಸ್ ಯಾಕೆ ಅಂತ. ಸೊ ಕಂಪೇರಿಂಗ್ ವಿತ್ ದ ಆಲ್ಕಲಿ ಮೆಟಲ್ is denser than alkaline earth metal in the same period. This is due to the fact that elements of group 2a andre alkaline earth metals are packed more tightly due to greater nuclear charge and smaller size. This is very important. ನಿಮ್ಗೆ ಈಗ ಆಲ್ಕಲಿ ಮೆಟಲ್ ಮತ್ತೆ ಆಲ್ಕಲಿನ್ ಅರ್ತ್ ಮೆಟಲ್ ಇವೆರಡರಲ್ಲಿ ಯಾವ್ದಕ್ಕೆ ಡೆನ್ಸಿಟಿ ಜಾಸ್ತಿ ಅಂದ್ರೆ ನೀವೇನ್ ಹೇಳ್ತೀರಾ? ಆಲ್ಕಲಿ ಮೆಟಲ್. ಸೊ ಆಲ್ಕಲಿ ಅರ್ತ್ ಮೆಟಲ್ಸ್ಗೆ ಡೆನ್ಸಿಟಿ ಕಡಿಮೆ. ಸಾರಿ, ಆಲ್ಕಲಿನ್ ಅರ್ತ್ ಮೆಟಲ್ಸ್ ಆರ್ ಮೋರ್ ಡೆನ್ಸರ್. ಕ್ವಶನ್ ನೋಡಿ ಅಲ್ಲೇ ಇದೆ, ಆರ್ ಡೆನ್ಸರ್ ಅಂದ್ರೆ ಮೋರ್ ಡೆನ್ಸಿಟಿ. ಯಾಕೆಂದ್ರೆ ನೋಡಿ, ದೇ ಮಾಲಿಕ್ಯೂಲ್ಸ್ ಆರ್ ವೆರಿ ಟೈಟ್ಲಿ ಪ್ಯಾಕ್ಡ್ ಹಿಯರ್. ಸೊ ಮಾಲಿಕ್ಯೂಲ್ಸ್ ತುಂಬಾ ಟೈಟ್ ಆಗಿ ಪ್ಯಾಕ್ ಆಗಿದೆ ಅಂದ್ರೆ ವಾಲ್ಯೂಮ್ ಏನಾಯ್ತು, ಕಮ್ಮಿ ಆಯ್ತು. ವಾಲ್ಯೂಮ್ ಡಿಕ್ರೀಸ್ ಆಗುತ್ತೆ. ಸೊ ವಾಲ್ಯೂಮ್ ಡಿಕ್ರೀಸ್ ಆದಾಗ ಡೆನ್ಸಿಟಿ ಇನ್ಕ್ರೀಸ್ ಆಗುತ್ತೆ, ಅಂದ್ರೆ ಇಟ್ ಬಿಕಮ್ಸ್ ಮೋರ್ ಡೆನ್ಸರ್. ಈ ಡೆನ್ಸಿಟಿ ಏನಕ್ಕೆ ನಿಮ್ಗೆ ಐ ಮೀನ್ ವಾಲ್ಯೂಮ್ ಏನಕ್ಕೆ ಡಿಕ್ರೀಸ್ ಆಗ್ತದೆ ನೋಡಿ, ಅಲ್ಲಿ ನ್ಯೂಕ್ಲಿಯರ್ ಚಾರ್ಜ್ ಮತ್ತೆ ಸೈಜು. ಸೊ ನ್ಯೂಕ್ಲಿಯರ್ ಚಾರ್ಜ್ ಜಾಸ್ತಿ ಇರೋದ್ರಿಂದ ಔಟರ್ ಅಲ್ಲಿ ಇರುವಂತ ಎಲ್ಲಾ ಎಲೆಕ್ಟ್ರಾನ್ ಅಥವಾ ಹತ್ರ ಎಳೆದು ಹಿಡ್ಕೊಳ್ಳುತ್ತೆ. ಸೊ ಹತ್ರ ಎಳೆದು ಹಿಡ್ಕೊಳ್ಳೋದ್ರಿಂದ ಏನಾಗುತ್ತೆ, ವಾಲ್ಯೂಮ್ ಕಮ್ಮಿ ಆಗುತ್ತೆ. ವಾಲ್ಯೂಮ್ ಡಿಕ್ರೀಸ್. ಓಕೆ,
ಸೊ ಹಾಗಾಗಿ ಆಲ್ಕಲಿನ್ ಅರ್ತ್ ಮೆಟಲ್ಸ್ ಆರ್ ಮೋರ್ ಡೆನ್ಸರ್ ದ್ಯಾನ್ ಆಲ್ಕಲಿ ಮೆಟಲ್ಸ್. ನೆನ್ಪಿಟ್ಕೊಳ್ಳಿ ಕರೆಕ್ಟ್ ಆಗಿ. ಆಲ್ಕಲಿನ್ ಅರ್ತ್ ಮೆಟಲ್ಸ್ಗೆ ಡೆನ್ಸಿಟಿ ಜಾಸ್ತಿ. ಗೊತ್ತಾಗಿದೆಯಾ? Yes, sir. ಓಕೆ. Next, we'll move on to the electropositive character. ಎಲೆಕ್ಟ್ರೋಪಾಸಿಟಿವ್ ಕ್ಯಾರೆಕ್ಟರ್ ಏನಾಗುತ್ತೆ ನಮ್ಗೆ ಇಲ್ಲಿ? ಎಲೆಕ್ಟ್ರೋಪಾಸಿಟಿವ್ ಕ್ಯಾರೆಕ್ಟರ್ ಅಂದ ತಕ್ಷಣ ಏನಾಗುತ್ತೆ? ಆಲ್ಕಲಿನ್ ಅರ್ತ್ ಮೆಟಲ್ಸ್ ಶೋಸ್ ಎಲೆಕ್ಟ್ರೋಪಾಸಿಟಿವ್ ಕ್ಯಾರೆಕ್ಟರ್. ಅದೇನಾಗುತ್ತೆ ನೋಡಿ, ಇನ್ಕ್ರೀಸಸ್ ಫ್ರಮ್ ಬೆರಿಲಿಯಂ ಟು ಬೇರಿಯಂ. ಬೆರಿಲಿಯಂ ಇಂದ ಬೇರಿಯಂ ಟ್ಯಾಂಕ್ ಇನ್ಕ್ರೀಸ್ ಆಗುತ್ತೆ. ಇದು ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದ್ರೆ ಅಯನೈಸೇಷನ್ ಎನರ್ಜಿ ಮೇಲೆ ಡಿಪೆಂಡ್ ಆಗುತ್ತೆ. ಲೋ ಅಯನೈಸೇಷನ್ ಎನರ್ಜಿ ಇರೋದ್ರಿಂದ, ಸೊ ಲೋ ಅಯನೈಸೇಷನ್ ಎಂಥಾಲ್ಪಿ ಇರೋದ್ರಿಂದ they are strongly electropositive in nature. ಸೊ ಅಯನೈಸೇಷನ್ ಎಂಥಾಲ್ಪಿ ಕಮ್ಮಿ ಅಂದ್ರೆ ನೀವು ಎಲೆಕ್ಟ್ರಾನ್ ಈಸಿಯಾಗಿ ರಿಮೂವ್ ಮಾಡ್ಬೋದು. ಸೊ ಎಲೆಕ್ಟ್ರಾನ್ ಈಸಿಯಾಗಿ ರಿಮೂವ್ ಮಾಡ್ತಿದ್ದೀರಾ ಅಂದ್ರೆ ನಿಮ್ಗೆ ಏನಾಗುತ್ತೆ ಅಲ್ಲಿ? ಎಲೆಕ್ಟ್ರೋಪಾಸಿಟಿವ್ ಕ್ಯಾರೆಕ್ಟರ್ ಇನ್ಕ್ರೀಸ್ ಆಗುತ್ತೆ. ಗೊತ್ತಾಗಿದೆಯಾ? ಓಕೆ. ನಿಮ್ದು ಟೆಸ್ಟ್ ಬರ್ದಿದ್ದೀರಲ್ಲ, ನೀವು ಟೆಸ್ಟ್ ಬರ್ದಿರೋರು ಒಂದಷ್ಟು ಜನ ಕ್ವಶನ್ ಪೇಪರ್ ಆನ್ಸರ್ ಶೀಟ್ ಕಳಿಸಿಲ್ಲ ನನಗೆ. ಅವ್ರ ಆನ್ಸರ್ ಶೀಟ್ ಕಳಿಸಿ ಸ್ವಲ್ಪ. ಈಗ ರಂಜಿತ್ ಎನ್ನು, ರೂಪಾ, ಸಿಂಚನ HS, ಮತ್ತೆ ಸುನೀತಾ ಮತ್ತೆ ಸುಷ್ಮಿತಾ. ಸುಮಾ ನೀವು ಕಳಿಸಿದಿರಲ್ಲ ಆನ್ಸರ್ ಶೀಟ್, ಅದು ಇನ್ನೊಂದ್ಸತಿ ಕಳಿಸಿ ನನಗೆ ಸುಮಾ ಅವರು. ಓಕೆ ಸರ್. ಸಿಂಚನ ಮತ್ತೆ ರೂಪಾ, ರಂಜಿತ್, ಈ 3 ಜನ ಆನ್ಸರ್ ಶೀಟ್ ಕಳಿಸಿಯಪ್ಪ. ಅದು ನಾನು ಮಾರ್ಕ್ಸ್ ಎಂಟ್ರಿ ಮಾಡೋಕೆ ಬೇಗ ಆನ್ಸರ್ ಶೀಟ್ ಕಳಿಸ್ಬಿಡಿ, ಮಿಸ್ ಮಾಡಬೇಡಿ ಆದಷ್ಟು ಬೇಗ. ಈಗಲೇ ಆದರೆ ನೀವು ಡೈರೆಕ್ಟ್ ವಾಟ್ಸಪ್ಗೆ ಕಳಿಸ್ಬಿಡಿ, ಬೇರೆ ಎಲ್ಲಿ ಇದಕ್ಕೆ ಹಾಕೋದು ಬೇಡ, ಡೈರೆಕ್ಟಾಗಿ 3 ಜನ ವಾಟ್ಸಪ್ಗೆ ಕಳಿಸ್ಬಿಡಿ. ಓಕೆ. ಸೊ ನೆಕ್ಸ್ಟು ನಮಗಿಲ್ಲಿ ಏನೋ ಒಂದು ಎಲೆಕ್ಟ್ರೋಪಾಸಿಟಿವ್ ಕ್ಯಾರೆಕ್ಟರ್ ಇದೆ. ಸೊ ನೋಡಿ, ಈ ಎಲೆಕ್ಟ್ರೋಪಾಸಿಟಿವ್ ಕ್ಯಾರೆಕ್ಟರ್ ಏನಾಗ್ತಿದೆ ನಮಗೆ? ಡೌನ್ ದ ಗ್ರೂಪ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಬೆರಿಲಿಯಂನಿಂದ ಬೇರಿಯಂಗೆ ಹೋಗ್ತಿದ್ದಂಗೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಯಾಕೆ ಅಂದ್ರೆ ಅಯನೈಸೇಷನ್ ಎಂಥಾಲ್ಪಿ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಅಯನೈಸೇಷನ್ ಎಂಥಾಲ್ಪಿ ಡಿಕ್ರೀಸ್ ಆಗ್ತಿರೋದ್ರಿಂದ ಎಲೆಕ್ಟ್ರೋಪಾಸಿಟಿವ್ ಕ್ಯಾರೆಕ್ಟರ್ ಏನಾಗುತ್ತೆ ನಮಗೆ? ಇನ್ಕ್ರೀಸ್ ಆಗುತ್ತೆ. ಸೊ ದಟ್ ಈಸ್ ಅಬೌಟ್ ಎಲೆಕ್ಟ್ರೋಪಾಸಿಟಿವ್ ಕ್ಯಾರೆಕ್ಟರ್. ಬಟ್ ಇಲ್ಲಿ ನಾವು ಹೇಳ್ತಾ ಇದ್ದಾರೆ ನೋಡಿ, ಆಲ್ಕಲಿ ದೇ ಆರ್ ನಾಟ್ ಸ್ಟ್ರಾಂಗ್ಲಿ ಎಲೆಕ್ಟ್ರೋಪಾಸಿಟಿವ್ ಆಸ್ ದ ಆಲ್ಕಲಿ ಮೆಟಲ್ಸ್. ಆಲ್ಕಲಿ ಮೆಟಲ್ಸ್ ಅಷ್ಟು ಸ್ಟ್ರಾಂಗ್ ಎಲೆಕ್ಟ್ರೋಪಾಸಿಟಿವ್ ಕ್ಯಾರೆಕ್ಟರ್ ಇರೋದಿಲ್ಲ. ಓಕೆ. ಸೊ ಆಲ್ಕಲಿ ಮೆಟಲ್ಸ್ ಆರ್ strongly electropositive than alkali Earth metals. ಗೊತ್ತಾಗಿದೆಯಾ? ಸೊ ಅದು ಕೂಡ ಏನಕ್ಕೆ ಇದು ಅಂದ್ರೆ ಅಗೇನ್ ಲೋ ಅಯನೈಸೇಷನ್ ಎಂಥಾಲ್ಪಿನೇ ಅಲ್ಲಿಗೂ. ಬಟ್ ದೇ ಆರ್ ನಾಟ್ ಸ್ಟ್ರಾಂಗ್ಲಿ ಎಲೆಕ್ಟ್ರೋಪಾಸಿಟಿವ್ ಆಸ್ ಆಲ್ಕಲಿ ಮೆಟಲ್ಸ್ ಅಂತ ಮೆನ್ಷನ್ ಮಾಡಿದ್ರು. ಸೊ ನೆಕ್ಸ್ಟ್ ಇಫ್ ಯು ಮೂವ್ ಆನ್ ಟು ದ electronegative character, electronegativity. So these metals have very small electronegativity which decreases from barium to ರೇಡಿಯಂ. ಸೊ ರಿವರ್ಸ್ ಬರೀಬೇಕು ನೀವು. ಯಾವುದಕ್ಕೆ? ಎಲೆಕ್ಟ್ರೋಪಾಸಿಟಿವ್ ಕ್ಯಾರೆಕ್ಟರ್ಗೆ ಇನ್ವರ್ಸ್ ಅಥವಾ ರಿವರ್ಸ್ ಬರೆದ್ರೆ ಎಲೆಕ್ಟ್ರೋನೆಗೆಟಿವಿಟಿ ಆಗುತ್ತೆ. ಸೊ ಎಲೆಕ್ಟ್ರೋನೆಗೆಟಿವಿಟಿ ತುಂಬಾ ಕಮ್ಮಿ ಇರುತ್ತೆ, ಯಾಕಂದ್ರೆ ಇದು ಮೋರ್ ಎಲೆಕ್ಟ್ರೋಪಾಸಿಟಿವ್ ಎಲಿಮೆಂಟ್ಸ್. ಸೊ ಇದರಲ್ಲಿ ಎಲೆಕ್ಟ್ರೋನೆಗೆಟಿವ್ ತುಂಬಾ ಕಮ್ಮಿ ಇರುತ್ತೆ. ಸೊ ಅದನ್ನು ಕೂಡ ಅಲ್ಲಿ ನಿಮಗೆ ಒಂದು ಟೇಬಲ್ ಅಲ್ಲಿ ಮೆನ್ಷನ್ ಮಾಡಿದ್ರೆ ಯು ಕ್ಯಾನ್ ಜಸ್ಟ್ ಸಿ ದಟ್ ಟೇಬಲ್. ಓಕೆ.
So next, moving on to melting and boiling point. So melting and boiling point bandre, so the melting and boiling point of these metals ಯಾವುದು ಆಲ್ಕಲಿ ಅರ್ತ್ ಮೆಟಲ್ಸ್ ಅದು ಏನಾಗಿರ್ತದೆ ನಮಗೆ ಹೈಯರ್ ದೆನ್ ದ ಕರೆಸ್ಪಾಂಡಿಂಗ್ ಆಲ್ಕಲಿ ಮೆಟಲ್ಸ್, ಅಂದ್ರೆ ಆಲ್ಕಲಿ ಮೆಟಲ್ಸ್ಗಿಂತ ಹೈಯರ್ ಇರುತ್ತೆ. ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಮೆನ್ಷನ್ ಮಾಡಿದ್ದಾರೆ ಹೈಯರ್ ದ್ಯಾನ್ ದ ಆಲ್ಕಲಿ ಮೆಟಲ್ಸ್ ಅಂತ. Okay, higher than the alkali metals. And they first line ಹೇಳಿದ್ರೆ melting boiling points of alkaline earth metals do not show any regular trend. ಯಾವುದೇ ರೀತಿಯಾದ ರೆಗ್ಯುಲರ್ ಟ್ರೆಂಡ್ ಅಬ್ಸರ್ವ್ ಮಾಡಲ್ಲ ನಾವಿಲ್ಲಿ. They are however higher than the alkali metals. This is because of two valence electrons and they are strongly bonded in the solid state than alkali metals. ಸೊ ಇಲ್ಲಿ ಆ ಒಂದು ಲೈನ್ ತುಂಬಾ ಇಂಪಾರ್ಟೆಂಟ್ ನೋಡಿ, 2 ವೇಲೆನ್ಸ್ ಎಲೆಕ್ಟ್ರಾನ್ಸ್ ಅಂತ ಹೇಳ್ತಿದ್ದಾರೆ. ಸೊ ಅದು ನಮ್ಗೆ ಗೊತ್ತಿದೆ, ಈಗ ಆಲ್ರೆಡಿ ನಾವು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಲ್ಲಿ ಯು ಹ್ಯಾವ್ ಕಮ್ ಅಕ್ರಾಸ್ ದಟ್ ಆಲ್ಕಲಿ ಅರ್ತ್ ಮೆಟಲ್ಸ್ ಹ್ಯಾವ್ ವೇಲೆನ್ಸಿ ಆಫ್ 2 ಎಲೆಕ್ಟ್ರಾನ್, ಅಥವಾ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ಸ್ ಎಷ್ಟಿರುತ್ತೆ ಆಲ್ಕಲಿ ಅರ್ತ್ ಮೆಟಲ್, ಇಟ್ ಇಸ್ 2. ಸೊ ಈ 2 ಎಲೆಕ್ಟ್ರಾನ್ಸ್ ಇರೋದ್ರಿಂದ, ಸೊ ದೀಸ್ 2 ಎಲೆಕ್ಟ್ರಾನ್ಸ್ ಆಲ್ಸೋ ಇನ್ವಾಲ್ವ್ಡ್ ಇನ್ ದ ಬಾಂಡಿಂಗ್. So when 2 electrons involved, the bonding will be more stronger compared to 1 electron. Okay, so 1 electron bond ಮಾಡ್ಕೊಳ್ಳೋದಕ್ಕೂ 2 electron ಸೇರಿ ಬಾಂಡ್ ಮಾಡ್ಕೊಳ್ಳೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಸೊ ಹಾಗಾಗಿ 2 electron ಬಾಂಡ್ ಮಾಡುವಂತ ಬಾಂಡ್ ಏನಾಗಿರುತ್ತೆ, ತುಂಬಾ ಸ್ಟ್ರಾಂಗ್ ಆಗಿರುತ್ತೆ ಕಂಪೇರ್ ಟು ಸಿಂಗಲ್ ಎಲೆಕ್ಟ್ರಾನ್. ಸೊ ಹಾಗಾಗಿ ಇಲ್ಲಿ ನಮಗೆ ಆಲ್ಕಲಿನ್ ಅರ್ತ್ ಮೆಟಲ್ಸ್ ಅಲ್ಲಿ we see that 2 electrons are involved in the bonding and they make a stronger metallic bond than as that in that of alkali metals. So ಹಾಗಾಗಿ alkaline earth metals melting ಮತ್ತೆ boiling points are higher than the alkali metals. Regular trend. So if you people are saying something or doubt ಏನಾದ್ರು ಇದ್ರೆ chat box ಅಲ್ಲಿ ಹಾಕಿ, because I'm not able to hear your voice. Okay. ಸೊ ಅದು ಇಂಪಾರ್ಟೆಂಟು. 2 ವೇಲೆನ್ಸ್ ಎಲೆಕ್ಟ್ರಾನ್ಸ್, ಆ 2 ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇಂದ ದೇ ಆರ್ ವೆರಿ ಸ್ಟ್ರಾಂಗ್ಲಿ ಬಾಂಡೆಡ್. ಓಕೆ, ಸೊ ಅವೆರಡು ಏನಾಗಿರುತ್ತೆ, ತುಂಬಾ ಸ್ಟ್ರಾಂಗ್ ಆಗಿ ಬಾಂಡ್ ಆಗಿರುತ್ತೆ ಇನ್ ದ ಸಾಲಿಡ್ ಸ್ಟೇಟ್. ಸೊ ಹಾಗಾಗಿ ಮೆಲ್ಟಿಂಗ್ ಪಾಯಿಂಟ್, ಬಾಯ್ಲಿಂಗ್ ಪಾಯಿಂಟ್ಸ್ ಆಫ್ ಆಲ್ಕಲಿನ್ ಅರ್ತ್ ಮೆಟಲ್ಸ್ ಆರ್ ಹೈಯರ್ ದ್ಯಾನ್ ದಟ್ ಆಫ್ ಆಲ್ಕಲಿ ಮೆಟಲ್ಸ್. ಓಕೆ, ಸೊ ಮೂವಿಂಗ್ ಆನ್ ಟು ದ ನೆಕ್ಸ್ಟ್, ನಮ್ಗೆ ಇಲ್ಲಿ ಫ್ಲೇಮ್ ಕಲರೇಷನ್ ಇದೆ. ಫ್ಲೇಮ್ ಕಲರೇಷನ್ ಆಲ್ರೆಡಿ ನಾನು ಹೇಳಿದ್ದೀನಿ ನಿಮಗೆ ಯಾವ್ಯಾವ ಕಲರ್ ಅಂತ. ಬೆರಿಲಿಯಂ, ಮೆಗ್ನೀಷಿಯಂ ಡು ನಾಟ್ ಗಿವ್ ಎನಿ ಕಲರ್ ಅಂತ ಇತ್ತು, ಅದನ್ನ ಮಾತ್ರ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿರ್ಲಿಲ್ಲ. ಸೊ ಈಗ ಅಬ್ಸರ್ವ್ ಮಾಡಬೇಕು, ಯಾಕೆ ಬೆರಿಲಿಯಂ ಮತ್ತೆ ಮೆಗ್ನೀಷಿಯಂ ನಮಗೆ ಕಲರ್ನ ಕೊಡೋದಿಲ್ಲ. ಓಕೆ, ಸೊ ಬೆರಿಲಿಯಂ ಅಂಡ್ ಮೆಗ್ನೀಷಿಯಂ ಡು ನಾಟ್ ಇಂಪಾರ್ಟ್ ಎನಿ ಕಲರ್. ಯಾಕೆ ಅಂದ್ರೆ ನೋಡಿ, ಬೆರಿಲಿಯಂ ಮತ್ತೆ ಮೆಗ್ನೀಷಿಯಂ ಅಲ್ಲಿರುವಂತಹ ಎಲೆಕ್ಟ್ರಾನ್ಸ್ which is present in the beryllium and magnesium are strongly bound to the nucleus. So beryllium and magnesium ಅಲ್ಲಿ ಏನು ನಮಗೆ ಎಲೆಕ್ಟ್ರಾನ್ಸ್ ಇದೆ, those electrons are strongly bound to the nucleus. So beryllium and magnesium, the electrons in it, they are going to be strongly bound to the nucleus. ಸೊ ನ್ಯೂಕ್ಲಿಯಸ್ಗೆ ತುಂಬಾ ಸ್ಟ್ರಾಂಗ್ ಆಗಿ ಬೌಂಡ್ ಆಗಿರೋದ್ರಿಂದ, ಸೊ ಅವೇನ್ ಮಾಡಕ್ಕಲ್ಲ, ದೇ ಕ್ಯಾನ್ ನಾಟ್
excite ಅಲ್ವಾ? They cannot be excited. ಸೊ ಎಕ್ಸೈಟ್ ಆಗಿಲ್ಲ ಅಂದ್ರೆ ನಿಮ್ಗೆ ಯಾವುದೇ ರೀತಿಯಾದ ಕಲರ್ ನೀವು ಅಬ್ಸರ್ವ್ ಮಾಡಲ್ಲ. ಸೊ ಇದು ರೀಸನ್ ಯಾಕೆ ನಮಗೆ ಬೆರಿಲಿಯಂ ಮತ್ತೆ ಮೆಗ್ನೀಷಿಯಂ ವಿಲ್ ನಾಟ್ ಇಂಪಾರ್ಟ್ ಎನಿ ಕಲರ್ ಟು ದ ಫ್ಲೇಮ್. ಓಕೆ, ಸೊ ಬಿಕಾಸ್ ನ್ಯೂಕ್ಲಿಯಸ್ ಆ ಎಲೆಕ್ಟ್ರಾನ್ ಕೊನೆಯ ಎಲೆಕ್ಟ್ರಾನ್ಸ್ ಏನಿರುತ್ತೆ ಅದು ತುಂಬಾ ಸ್ಟ್ರಾಂಗ್ ಆಗಿ ಹೆಲ್ಡ್ ಮಾಡಿರುತ್ತೆ. ಸೊ ಹಾಗಾಗಿಂದ ದ ಎಲೆಕ್ಟ್ರಾನ್ ಕೆನಾಟ್ ಜಂಪ್ ಫ್ರಮ್ ಇಟ್ಸ್ ಗ್ರೌಂಡ್ ಸ್ಟೇಟ್ ಟು ದ ಎಕ್ಸೈಟೆಡ್ ಸ್ಟೇಟ್. ಸೊ ಹಾಗಾಗಿ ಯು ವಿಲ್ ನೆವರ್ ಅಬ್ಸರ್ವ್ ಎನಿ ಕಲರ್ಸ್ ಇನ್ ದ ಕೇಸ್ ಆಫ್ ಬೆರಿಲಿಯಂ ಅಂಡ್ magnesium. Is that clear? Yes, sir. Okay. ಕ್ರಿಸ್ಟಲ್ ಸ್ಟ್ರಕ್ಚರ್ ಅಂದ್ರೆ ಏನಂತ ದಿಲೀಪ್ ಕೇಳಿದಾನೆ ನೋಡಿ. ಕ್ರಿಸ್ಟಲ್ ಸ್ಟ್ರಕ್ಚರ್ ಇಸ್ ನಥಿಂಗ್ ಬಟ್, ಈಗ ಫಾರ್ ಎಕ್ಸಾಂಪಲ್ ಇಫ್ ಯು ಹ್ಯಾವ್ ಎ ಸಾಲಿಡ್ ನೋಡಿ, ಸಾಲಿಡ್ನ ನಾವು ಈಗ ಮೆನ್ಷನ್ ಮಾಡ್ತೀವಲ್ವಾ, ಇದೇನಿದೆ ಈ ಸಾಲಿಡ್ದು ಹೇಗೆ ಪ್ಯಾಕಿಂಗ್ ಆಗಿರುತ್ತೆ, ಇದು ನೀವು ಸಾಲಿಡ್ ಅಂತ ತಗೊಂಡ್ರೆ ಇದ್ರೊಳಗಡೆ ಮಾಲಿಕ್ಯೂಲ್ಸ್ ಹೇಗೆ ಪ್ಯಾಕ್ ಆಗಿರುತ್ತೆ ಅದನ್ನ ನಾವು ಕ್ರಿಸ್ಟಲ್ ಸ್ಟ್ರಕ್ಚರ್ ಅಂತ ಕರಿತೀವಿ. NaCl ಕ್ರಿಸ್ಟಲ್ ತಗೊಂಡ್ರೆ, ಓಕೆ, NaCl ತಗೊಂಡ್ರೆ ಆ NaCl ಅಲ್ಲಿ ಆ ಮಾಲಿಕ್ಯೂಲ್ಸ್ ಹೇಗೆ ಅರೇಂಜ್ ಆಗಿರುತ್ತೆ, ಹೌ ಕ್ಲೋಸ್ಲಿ ದ ಮಾಲಿಕ್ಯೂಲ್ಸ್ ಅರೇಂಜ್. ನೋಡಿ ಈ ತರ ನಮಗೆ ಮಾಲಿಕ್ಯೂಲ್ಸ್ ಇರುತ್ತೆ. ಸೊ ಈ ಮಾಲಿಕ್ಯೂಲ್ಸ್ ಎಷ್ಟು ಕ್ಲೋಸ್ಲಿ ಅರೇಂಜ್ ಆಗಿರುತ್ತೆ ಇದನ್ನ ನಾವು ಕ್ರಿಸ್ಟಲ್ ಸ್ಟ್ರಕ್ಚರ್ ಅಂತ ಕರಿತೀವಿ. ಸೊ ಇದನ್ನು ನೀವು ಸಾಲಿಡ್ ಸ್ಟೇಟ್ ಚಾಪ್ಟರ್ ಅಲ್ಲಿ ನೆಕ್ಸ್ಟ್ ಇಯರ್ ಸ್ಟಡಿ ಮಾಡ್ತೀರಾ, ವಾಟ್ ಈಸ್ ಕ್ರಿಸ್ಟಲ್ ಸ್ಟ್ರಕ್ಚರ್ ಅಂತ. ಓಕೆ, ಸೊ ಅದೇ ರೀತಿ ರೆಗ್ಯುಲರ್ ಟ್ರೆಂಡ್ ಅಂದ್ರೆ ಏನಿಲ್ಲಿ ಯೂಶುವಲಿ ಫಾಲೋ ಮಾಡುವಂತಹ ಟ್ರೆಂಡ್, ಅದನ್ನ ನಾವು ರೆಗ್ಯುಲರ್ ಟ್ರೆಂಡ್ ಅಂತ ಕರಿತೀವಿ. ಈಗ ನಮ್ಗೆ ಹೇಳ್ತೀವಿ ನಾವು ಅಟಾಮಿಕ್ ಸೈಜ್ ಏನಾಗಬೇಕು, ಡೌನ್ ದ ಗ್ರೂಪ್ ಡಿಕ್ರೀಸ್ ಆಗಬೇಕು. ಓಕೆ, ಅದು ರೆಗ್ಯುಲರ್ ಟ್ರೆಂಡ್ ನಮ್ಗೆ ಗೊತ್ತಿರೋದು. ಬಟ್ ಎಲ್ಲೋ ಒಂದು ಪಾಯಿಂಟ್ ಅಲ್ಲಿ ಅಟಾಮಿಕ್ ಸೈಜು ಆ ಒಂದು ಪಾಯಿಂಟ್ ಅಲ್ಲಿ ಇನ್ಕ್ರೀಸ್ ಆಗೋದು ಡಿಕ್ರೀಸ್ ಆಗೋದು ಈ ತರ ವೇರಿಯೇಷನ್ ಮಾಡ್ತಾ ಇದ್ರೆ ಅದನ್ನ ಇರ್ರೆಗ್ಯುಲರ್ ಅಂತ ಹೇಳ್ತೀವಿ, ಅಂದ್ರೆ ಆ ಟ್ರೆಂಡ್ ಫಾಲೋ ಆಗ್ತಿಲ್ಲ ಅಂತ. ಓಕೆ, ಸೊ ರೆಗ್ಯುಲರ್ ಟ್ರೆಂಡ್ ಅಂದ್ರೆ ಒಂದು ಟ್ರೆಂಡ್ ಏನಿರುತ್ತೆ ಅದನ್ನ ಫಾಲೋ ಮಾಡಲೇಬೇಕು. ಈಗ ಒಂದು ರೂಲ್ ಮಾಡಿದ್ರೆ ಆ ರೂಲ್ನೆಲ್ಲ ಫಾಲೋ ಮಾಡ್ಬೇಕು ಆ ತರ. ಸೊ ಆ ರೂಲ್ ಯಾರಾದ್ರೂ ಒಬ್ರು ಫಾಲೋ ಮಾಡದೆ ಹೋಗ್ತಾ ಇರ್ತಾರಲ್ಲ ಅದನ್ನ ನಾವು ಇರ್ರೆಗ್ಯುಲರ್ ಟ್ರೆಂಡ್ ಅಂತ ಕರಿತೀವಿ. ಸೊ ಹಾಗಾಗಿ ದಟ್ ಈಸ್ ವಾಟ್ ಯು ಮೀನ್ ಬೈ ರೆಗ್ಯುಲರ್ ಟ್ರೆಂಡ್. ಕ್ಲಿಯರ್ ಆಗಿದೆ ಇದು? Yes, sir. Yes, sir. Yes, sir. ಓಕೆ, ಸೊ ನೆಕ್ಸ್ಟ್ ನಮಗೆ ಬಂದು ಕಂಡಕ್ಟಿವಿಟಿ ಇದೆ. ಕಂಡಕ್ಟಿವಿಟಿಗೆ ಬಂದ್ರೆ ಆಲ್ಕಲಿ ಮೆಟಲ್ಸ್ ಆರ್ ಆಲ್ಸೋ ವೆರಿ ಗುಡ್ ಕಂಡಕ್ಟರ್ ಆಫ್ ಹೀಟ್ ಅಂಡ್ ಎಲೆಕ್ಟ್ರಿಸಿಟಿ. ನಿಮ್ಗೆ ಗೊತ್ತೇ ಇದೆ ಮೆಟಲ್ ಆಗಿರೋದ್ರಿಂದ ಹೀಟ್ ಅಂಡ್ ಎಲೆಕ್ಟ್ರಿಸಿಟಿನ ಅದು ಕಂಡಕ್ಟ್ ಮಾಡಲೇಬೇಕು. ಸೊ ದೇ ಡು ಕಂಡಕ್ಟ್ ಹೀಟ್ ಅಂಡ್ ಎಲೆಕ್ಟ್ರಿಸಿಟಿ. So next we'll move on to the chemical properties. So chemical properties ಇಲ್ಲಿ ತನಕ ನಾವೇನ್ ಡಿಸ್ಕಸ್ ಮಾಡಿದ್ವಿ ಇದೆಲ್ಲ ಫಿಸಿಕಲ್ ಪ್ರಾಪರ್ಟೀಸ್ ಆಯ್ತು. ಸೊ ನೆಕ್ಸ್ಟ್ ವಿಲ್ ಮೂವ್ ಆನ್ ಟು ದ ಕೆಮಿಕಲ್ ಪ್ರಾಪರ್ಟೀಸ್. ಸೊ ಕೆಮಿಕಲ್ ಪ್ರಾಪರ್ಟೀಸ್ ಬಂದ್ರೆ ಆಲ್ಕಲೈನ್ ಅರ್ತ್ ಮೆಟಲ್ಸ್ ಏನಿದೆ ಇವು ಲೆಸ್ ರಿಯಾಕ್ಟಿವ್ ಕಂಪೇರ್ ಟು ಯಾವ್ದಕ್ಕೆ, ಆಲ್ಕಲಿ ಮೆಟಲ್ಸ್ಗೆ. ಆಲ್ಕಲಿ ಮೆಟಲ್ಸ್ ಕಂಪೇರ್ ಮಾಡಿದ್ರೆ ಆಲ್ಕಲೈನ್ ಅರ್ತ್ ಮೆಟಲ್ಸ್ ಆರ್ ಗೋಯಿಂಗ್ ಟು ಬಿ ಲೆಸ್ ರಿಯಾಕ್ಟಿವ್ ಆಸ್ ದೇ ಹ್ಯಾವ್ higher ionization enthalpy and higher electrode potential corresponding to alkali metals.
ನಾನಿಂದ ಅಯನೈಸೇಷನ್ ಎಂಥಾಲ್ಪಿ ಹೇಳ್ಬೇಕಾದ್ರೆ ಹೇಳಿದೆ, ಆಲ್ಕಲೈನ್ ಅರ್ತ್ ಮೆಟಲ್ಸ್ಗಿಂತ ಅಯನೈಸೇಷನ್ ಎಂಥಾಲ್ಪಿ ಆಲ್ಕಲಿ ಮೆಟಲ್ಸ್ಗಿಂತ ಅಯನೈಸೇಷನ್ ಎಂಥಾಲ್ಪಿ ಯಾವ್ದಕ್ಕೆ ಜಾಸ್ತಿ ಇರುತ್ತೆ? ಆಲ್ಕಲೈನ್ ಅರ್ತ್ ಮೆಟಲ್ಗೆ ಯಾಕೆಂದ್ರೆ ಅಲಾಂಗ್ ದ ಪೀರಿಯಡ್ ನಮ್ಗೆ ಅಯನೈಸೇಷನ್ ಎಂಥಾಲ್ಪಿ ಏನಾಗ್ತಾ ಹೋಗುತ್ತೆ? ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಅಲ್ವಾ? ಸೊ ಹಾಗಾಗಿ ಅಲ್ಲೇನಾಗ್ತಾ ಹೋಗುತ್ತೆ ನಮ್ಗೆ, ಸೆಕೆಂಡ್ ಗ್ರೂಪ್ ಬಂದಾಗ ಅಯನೈಸೇಷನ್ ಎಂಥಾಲ್ಪಿ ಇನ್ಕ್ರೀಸ್ ಆಗುತ್ತೆ. ಓಕೆ, ಸೊ ಹಾಗಾಗಿ ಆಲ್ಕಲೈನ್ ಅರ್ತ್ ಮೆಟಲ್ಸ್ ಆರ್ ಲೆಸ್ ರಿಯಾಕ್ಟಿವ್ ಕಂಪೇರ್ ಟು ಆಲ್ಕಲಿ ಮೆಟಲ್ಸ್. ಸೊ ಕೀಪ್ ದಿಸ್ ಇನ್ ಮೈಂಡ್. ಆಲ್ಕಲೈನ್ ಅರ್ತ್ ಮೆಟಲ್ಸ್ ಆರ್ ಲೆಸ್ ರಿಯಾಕ್ಟಿವ್ ಅರ್ತ್ ಮೆಟಲ್ಸ್. ಯಾಕೆ ಅಂದ್ರೆ ಅಗೇನ್ ಅಯನೈಸೇಷನ್ ಎಂಥಾಲ್ಪಿ ಏನಾಗಿರ್ತದೆ ನಿಮಗೆ ಇಲ್ಲಿ ಜಾಸ್ತಿ ಇರುತ್ತೆ, ಹೈಯರ್ ಅಯನೈಸೇಷನ್ ಎಂಥಾಲ್ಪೀಸ್. ಈ ಫ್ಯಾಮಿಲಿಲಿ ನೀವು ತಗೊಂಡ್ರೆ, ಆಲ್ಕಲೈನ್ ಅರ್ತ್ ಮೆಟಲ್ ಅಲ್ಲಿ ತಗೊಂಡ್ರೆ ಡೌನ್ ದ ಗ್ರೂಪ್ ರಿಯಾಕ್ಟಿವಿಟಿ ಏನಾಗುತ್ತೆ ನಮ್ಗೆ? ಇರುತ್ತೆ. ಡೌನ್ ದ ಗ್ರೂಪ್ ರಿಯಾಕ್ಟಿವಿಟಿ ಇನ್ಕ್ರೀಸ್ ಆಗುತ್ತೆ ಅಲ್ವಾ? ಸೊ ಅಲಾಂಗ್ ದ ಡೌನ್ ದ ಗ್ರೂಪ್ ಹೋದ್ರೆ ರಿಯಾಕ್ಟಿವಿಟಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ಯಾಕಂದ್ರೆ ಅಯನೈಸೇಷನ್ ಎಂಥಾಲ್ಪಿ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಓಕೆ, ಇದರಲ್ಲಿ ನಮ್ಗೆ ಫಸ್ಟ್ ಒಂದು ಪ್ರಾಪರ್ಟಿ ಏನಿದೆ ಅಂದ್ರೆ ರೆಡ್ಯೂಸಿಂಗ್ ಪ್ರಾಪರ್ಟಿ ಇದೆ. ರೆಡ್ಯೂಸಿಂಗ್ ಪ್ರಾಪರ್ಟಿ ಅಥವಾ ರೆಡ್ಯೂಸಿಂಗ್ ನೇಚರ್, ಅದನ್ನ ನಾವು ಆಲ್ಕಲಿ ಮೆಟಲ್ಸ್ ಅಲ್ಲೂ ಓದಿದೀವಿ. ಸೊ ಅದೇ ಒಂದು ರೆಡ್ಯೂಸಿಂಗ್ ನೇಚರ್ ಅಥವಾ ರೆಡ್ಯೂಸಿಂಗ್ ಪ್ರಾಪರ್ಟೀಸ್ ವಿ ಹ್ಯಾವ್ ಹಿಯರ್. ಓಕೆ, ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೇಕೀಗ. ಸೊ ರೆಡ್ಯೂಸಿಂಗ್ ನೇಚರ್ ಅಥವಾ ರೆಡ್ಯೂಸಿಂಗ್ ಪ್ರಾಪರ್ಟಿ ಏನಾಗುತ್ತೆ ನಮಗೆ? ಓಕೆ, alkaline earth metals have 2 electrons in the valency. Due to the large size, they are comparable easily to oxidize to M2 plus ion. They are therefore strong reducing agents. ನೋಡಿ, ಅಗೇನು ಅದ್ರದ್ದು ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ವ್ಯಾಲ್ಯೂಸ್ ನೀವು ತಗೊಳ್ಳೋದಾದ್ರೆ, ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ವ್ಯಾಲ್ಯೂಸ್ ಏನಾಗುತ್ತೆ ನಮಗೆ? ಡೌನ್ ದ ಗ್ರೂಪ್ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ವ್ಯಾಲ್ಯೂಸ್ ಅಂದ್ರೆ ಮೋರ್ ನೆಗೆಟಿವ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಇಲ್ಲಿ ಈ ಫ್ಯಾಮಿಲಿ ಬರುವಂತಹ ಮೆಟಲ್ಸ್ ಏನಾಗ್ಬೋದು? ದೇ ಕ್ಯಾನ್ ಈಸಿಲಿ ಅಂಡರ್ಗೋ ಆಕ್ಸಿಡೇಷನ್. ಹೈಯರ್ ನೆಗೆಟಿವ್ ವ್ಯಾಲ್ಯೂಸ್ ಇದ್ರೆ ದೇ ಕ್ಯಾನ್ ಈಸಿಲಿ ಅಂಡರ್ಗೋ ಆಕ್ಸಿಡೇಷನ್ ಅಂತ. ಸೊ ಹಾಗಾಗಿ ಇವೆಲ್ಲ ಏನಾಗುತ್ತೆ, ಈ ಆಲ್ಕಲೈನ್ ಅರ್ತ್ ಮೆಟಲ್ಸ್ ಪ್ರಿಫರ್ಸ್ ಟು ಅಂಡರ್ಗೋ ಆಕ್ಸಿಡೇಷನ್. ಸೊ ಅವು ಆಕ್ಸಿಡೇಷನ್ ಆಗ್ತಿದೆ ಅಂದ್ರೆ ಅದೇನ್ ಮಾಡುತ್ತೆ, ಬೇರೆದನ್ನ ರೆಡ್ಯೂಸ್ ಮಾಡಿ ಅದು ಆಕ್ಸಿಡೈಸ್ ಆಗುತ್ತೆ. ಸೊ ಹಾಗಾಗಿ ಅದಕ್ಕೆ ದೇ ಕ್ಯಾನ್ ಆಕ್ಟ್ ಆಸ್ ಸ್ಟ್ರಾಂಗ್ ರೆಡ್ಯೂಸಿಂಗ್ ಏಜೆಂಟ್ಸ್. ಓಕೆ, ಸೊ ದ ರೆಡ್ಯೂಸಿಂಗ್ ಪವರ್ ಆಫ್ ದಿಸ್ ಏನಿದೆ ಇನ್ಕ್ರೀಸಸ್ ಡೌನ್ ದ ಗ್ರೂಪ್. ಓಕೆ, ಸೊ ಇದ್ರದ್ದು ರೆಡ್ಯೂಸಿಂಗ್ ಪವರ್ ಏನಾಗುತ್ತೆ ನಮಗೆ? ಇನ್ಕ್ರೀಸ್ ಆಗುತ್ತೆ ಆಸ್ ವಿ ಮೂವ್ ಡೌನ್ ದ ಗ್ರೂಪ್. ಓಕೆ, ಸೊ ರೆಡ್ಯೂಸಿಂಗ್ ಪವರ್ ಏನಾಗುತ್ತೆ? ಇನ್ಕ್ರೀಸ್ ಆಗುತ್ತೆ ಆಸ್ ವಿ ಮೂವ್ ಡೌನ್ ದ ಗ್ರೂಪ್. ಅಂದ್ರೆ ಬೆರಿಲಿಯಂ ಇಂದ ರೇಡಿಯಂಗೆ ಮೂವ್ ಆಗಬೇಕಾದ್ರೆ ರೆಡ್ಯೂಸಿಂಗ್ ಕ್ಯಾರೆಕ್ಟರ್ ಏನಾಗುತ್ತೆ ನಮಗೆ? ಇನ್ಕ್ರೀಸ್ ಆಗುತ್ತೆ. ಓಕೆ,
ಸೊ ನೆಕ್ಸ್ಟ್ ನಮಗಿರೋದು ರಿಯಾಕ್ಷನ್ ವಿತ್ ಏರ್. ರಿಯಾಕ್ಷನ್ ವಿತ್ ಏರ್ ಆಗ್ಬೋದು ಅಥವಾ ರಿಯಾಕ್ಷನ್ ವಿತ್ ಆಕ್ಸಿಜನ್. ರಿಯಾಕ್ಷನ್ ವಿತ್ ಏರ್ ಆರ್ ಆಕ್ಸಿಜನ್. ಇಲ್ಲಿ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಅಂಡರ್ಸ್ಟ್ಯಾಂಡ್ ದ ಬಿಹೇವಿಯರ್ ಆಫ್ ಬೆರಿಲಿಯಂ ಅಂಡ್ ಮೆಗ್ನೀಷಿಯಂ. ತುಂಬಾ ಇಂಪಾರ್ಟೆಂಟ್ ಈ ಪಾಯಿಂಟ್ ಅಲ್ಲಿ. ಇಲ್ಲಿಂದ ಸ್ವಲ್ಪ ನಮಗೆ ಅಂಡರ್ಸ್ಟ್ಯಾಂಡಿಂಗು ಡಿಫಿಕಲ್ಟ್ ಅನ್ಸುತ್ತೆ, ಬಟ್ ನಾಟ್ ಸೋ ಡಿಫಿಕಲ್ಟ್. ನೋಡಿ, ಇಲ್ಲಿ ನೀವು ಅಬ್ಸರ್ವ್ ಮಾಡಬೇಕಾಗಿರೋದು, ಆಲ್ಕಲಿ ಅರ್ತ್ ಮೆಟಲ್ಸ್ ರಿಯಾಕ್ಟ್ಸ್ ರೆಡಿಲಿ ಆನ್ ಹೀಟಿಂಗ್ ವಿತ್ ಆಕ್ಸಿಜನ್ ಟು ಫಾರ್ಮ್ ಆಕ್ಸೈಡ್ಸ್. ಅಂದ್ರೆ ನೋಡಿ, ಏನಾಗುತ್ತೆ, ಆರಾಮಾಗಿ ರಿಯಾಕ್ಟ್ ಆಗುತ್ತೆ ಯಾವಾಗ ನೀವು ಆಕ್ಸಿಜನ್ ಜೊತೆ ಹೀಟ್ ಮಾಡಿದಾಗ. ಆಮೇಲೆ ಏನ್ ಫಾರ್ಮೇಶನ್ ಮಾಡುತ್ತದೋ ಆಕ್ಸೈಡ್ ನ ಫಾರ್ಮೇಶನ್ ಮಾಡುತ್ತೆ. ಪರಾಕ್ಸೈಡ್ಸ್ ಆಫ್ ಹೆವಿಯರ್ ಮೆಟಲ್ಸ್ ಅಂದ್ರೆ ನಿಮ್ಗೆ ಪರಾಕ್ಸೈಡ್ ಕೂಡ ಫಾರ್ಮೇಶನ್ ಆಗುತ್ತೆ ಇಲ್ಲಿ ಯಾವಾಗ ಮೆಟಲ್ಸ್ ಹೆವಿ. ಅಂದ್ರೆ ನಾನು ಆಗ್ಲೇ ಬಿಗಿನಿಂಗ್ ಅಲ್ಲಿ ಆಲ್ಕಲಿ ಮೆಟಲ್ಸ್ ಓದ್ಬೇಕಂತ ಹೇಳಿದೆ. ಪರಾಕ್ಸೈಡ್ಸ್, ಸೂಪರ್ ಆಕ್ಸೈಡ್ಸ್ ಸ್ಮಾಲರ್ ಸೈಜ್ ಜೊತೆ ಆಗಲ್ಲ, ಅವೇನಿದ್ರು ಲಾರ್ಜರ್ ಸೈಜ್ ಇರುವಂತಹ ಎಲಿಮೆಂಟ್ಗಳ ಜೊತೆ ಮಾತ್ರ ಆಗೋದು ಅಂತ. ಸೊ ಹಾಗಾಗಿ ಇಲ್ಲಿ ಪರಾಕ್ಸೈಡ್, ಸೂಪರ್ ಆಕ್ಸೈಡ್ಸ್ ನಿಮ್ಗೆ ಫಾರ್ಮೇಶನ್ ಮಾಡೋದು ಯಾವ್ದು ನೋಡಿ, ಕ್ಯಾಲ್ಸಿಯಂ, ಸ್ಟ್ರಾನ್ಸಿಯಂ ಮತ್ತೆ ಬೇರಿಯಂ. ಸೊ ಅಲ್ಲಿ ಬೇರಿಯಂ ಆಕ್ಸೈಡ್ ಅಂದ್ರೆ ಬೇರಿಯಂ ಆಕ್ಸೈಡ್ ಪರಾಕ್ಸೈಡ್ ಫಾರ್ಮೇಶನ್ ಬೇರಿಯಂ ಆಕ್ಸೈಡ್ ಫಾರ್ಮೇಶನ್ ಮಾಡಿದ್ದಾರೆ. ಸೊ ಅದನ್ನ ನೀವು ಮತ್ತೆ ರಿಯಾಕ್ಟ್ ಮಾಡಿದ್ರೆ ಆಕ್ಸಿಜನ್ ಜೊತೆ ಬೇರಿಯಂ ಪರಾಕ್ಸೈಡ್ ಕೂಡ ಫಾರ್ಮೇಶನ್ ಆಗುತ್ತೆ. ಓಕೆ, ಸೊ ಇಲ್ಲಿ ದ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಈಸ್ ಬೆರಿಲಿಯಂ ಮತ್ತೆ ಮೆಗ್ನೀಷಿಯಂ, ಆ ಒಂದು ಎರಡು ಎಲಿಮೆಂಟ್ ಬಗ್ಗೆ ನಾವು ಸ್ಟಡಿ ಮಾಡಬೇಕು. ವಿಲ್ ಟೇಕ್ okay. So beryllium and magnesium are kinetically inert to oxygen. So what do we understand by this? So ಇದನ್ನ ನೋಡ್ಕೊಳ್ಳಿ, ಬೆರಿಲಿಯಂ ಮತ್ತೆ ಮೆಗ್ನೀಷಿಯಂ are kinetically inert to oxygen. Inert ಅಂದ್ರೆ ಏನು? ಅದರಿಂದ ಹೊರಗೆ ಬರೋದು. ನಾನ್ ರಿಯಾಕ್ಟಿವ್ ಅಂತ ಅಲ್ವಾ? ಇನರ್ಟ್ ಅಂದ್ರೆ ನಾನ್ ರಿಯಾಕ್ಟಿವ್ ಅಂದ್ರೆ ರಿಯಾಕ್ಷನ್ ಆಗಲ್ಲ, ಅದನ್ನ ನಾವು ಇನರ್ಟ್ ಅಂತ ಕರಿತೀವಿ. ಇಲ್ಲಿ ಬೆರಿಲಿಯಂ ಮತ್ತೆ ಮೆಗ್ನೀಷಿಯಂ ಆರ್ ಕೈನೆಟಿಕ್ಲಿ ಇನರ್ಟ್ ಟು ಆಕ್ಸಿಜನ್ ಅಂತ ಕರಿತೀವಿ. ಅಂದ್ರೆ ಅವು ಬೇರೆ ಎಲಿಮೆಂಟ್ ಲೈಕ್ ಕ್ಯಾಲ್ಸಿಯಮು, ಸ್ಟ್ರಾನ್ಸಿಯಮು, ಬೇರಿಯಮ್ ಏನಿದೆ, ಈ ಎಲಿಮೆಂಟ್ಗಳು ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗೋ ಹಾಗೆ ಬೆರಿಲಿಯಂ ಮತ್ತೆ ಮೆಗ್ನೀಷಿಯಂ ರಿಯಾಕ್ಟ್ ಆಗಲ್ಲ. ಗೊತ್ತಾಗ್ತಿದ್ಯಾ? ಇನ್ನೊಂದು ಪಾಯಿಂಟ್ ಏನ್ ಹೇಳಿದ್ವಿ ನಾವು ಅಂದ್ರೆ ದ ರಿಯಾಕ್ಟಿವಿಟಿ ಇನ್ಕ್ರೀಸಸ್ ಡೌನ್ ದ ಗ್ರೂಪ್ ಅಂತ ಹೇಳಿದ್ವಿ. ಸೊ ಆಸ್ ವಿ ಮೂವ್ ಡೌನ್ ದ ಗ್ರೂಪ್ ರಿಯಾಕ್ಟಿವಿಟಿ ಇನ್ಕ್ರೀಸ್ ಆಗುತ್ತೆ ಆಲ್ಕಲಿನ್ ಅರ್ತ್ ಮೆಟಲ್ಸ್ ಕೇಸಸ್ ಅಲ್ಲಿ ಅಂತ. ಹಾಗಾಗಿ ಕ್ಯಾಲ್ಸಿಯಂ, ಸ್ಟ್ರಾನ್ಸಿಯಂ, ಮೆಗ್ನೀಷಿಯಂ ಮತ್ತೆ ಬೇರಿಯಂ ಏನಿದೆ, ದೀಸ್ ತ್ರೀ ಆರ್ ಗೋಯಿಂಗ್ ಟು ಬಿ ಮೋರ್ ರೆಡಿಲಿ ರಿಯಾಕ್ಟಿವ್ ಟುವರ್ಡ್ಸ್ ಆಕ್ಸಿಜನ್. ಬಟ್ ವೆನ್ ಇಟ್ ಕಮ್ಸ್ ಟು ಬೆರಿಲಿಯಂ ಅಂಡ್ ಮೆಗ್ನೀಷಿಯಂ, ದೇ ಆರ್ ಸೆಟ್ ಟು ಬಿ kinetically inert to oxygen. ಅಂದ್ರೆ they are not going to be more reactive towards oxygen. So ಯಾಕೆ ಅವು are not more reactive towards oxygen ಅಂದ್ರೆ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಈ ಒಂದು ಬೆರಿಲಿಯಂ ಮತ್ತೆ ಮೆಗ್ನೀಷಿಯಂ ಮೆಟಲ್ದು ಸರ್ಫೇಸ್ ಇದೆಯಲ್ಲ, ಆ ಸರ್ಫೇಸ್ ಏನಾಗುತ್ತೆ ನಮ್ಗೆ when we expose that to air, ಅದನ್ನ ಎಕ್ಸ್ಪೋಸ್ ಮಾಡಿದಾಗ ಏರ್ಗೆ, ಇಟ್ ರಿಯಾಕ್ಟ್ಸ್ ವಿತ್ ಆಕ್ಸಿಜನ್ and it forms a non-porous film.
forms a non-porous film of their oxides. Okay. ನೋಡಿ, ಸೊ ಬೆರಿಲಿಯಂ ಮತ್ತು ಮೆಗ್ನೀಷಿಯಂನ ನಾವು ಏರ್ಗೆ ಎಕ್ಸ್ಪೋಸ್ ಮಾಡಿದಾಗ ಅದ್ರದ್ದು ಸರ್ಫೇಸ್ ಅಲ್ಲಿ ಏನಾಗುತ್ತೆ, ನಾನ್ ಪೋರಸ್ ಫಿಲ್ಮ್ ಆಫ್ ದೇರ್ ಆಕ್ಸೈಡ್ ಫಾರ್ಮೇಶನ್ ಆಗುತ್ತೆ. ಏನಿದು ನಾನ್ ಪೋರಸ್ ಫಿಲ್ಮ್ ಆಫ್ ಆಕ್ಸೈಡ್ ಅಂದ್ರೆ, ನೋಡಿ ಫಾರ್ ಎಕ್ಸಾಂಪಲ್ ನಮಗೆ ಇದೊಂದು ಮೆಟಲ್ ಅಂತ ತಗೊಂಡ್ರೆ ನಾವು, ಓಕೆ, ಈ ಮೆಟಲ್ನ ನಾವು ಆಕ್ಸಿಜನ್ಗೆ ಎಕ್ಸ್ಪೋಸ್ ಮಾಡಿದ್ರೆ ಅಥವಾ ಏರ್ಗೆ ಎಕ್ಸ್ಪೋಸ್ ಮಾಡಿದ್ರೆ ಇದೇನ್ ಮಾಡುತ್ತೆ, ಇದ್ರ ಸರ್ಫೇಸ್ ಅಲ್ಲಿ, ಇದ್ರ ಮೇಲೆ ಸರ್ಫೇಸ್ ಅಲ್ಲಿ ಒಂದು ಫಿಲ್ಮ್ನ ಫಾರ್ಮೇಶನ್ ಮಾಡುತ್ತೆ. ಇದನ್ನ ನಾವು ನಾನ್ ಪೋರಸ್ ಫಿಲ್ಮ್ ಅಂತ ಕರಿತೀವಿ. ಅಂದ್ರೆ ಒಂದು ಲೇಯರ್, ಒಂಥರ ಲೇಯರ್ ಫಾರ್ಮೇಶನ್ ಮಾಡುತ್ತೆ. ಯಾವ ತರ ಲೇಯರ್ ಅಂದ್ರೆ ನೋಡಿ, ನಿಮ್ಗೆ ಬೇಕಾದ್ರೆ ನೀವು ಇದನ್ನ ಈ ಒಂದು ಐರನ್ ರಾಡ್ಗೆ ಪೇಂಟ್ ಮಾಡ್ತಾರೆ ನೋಡಿ, ಆ ಪೇಂಟ್ ಏನಕ್ಕೆ ಮಾಡ್ತಾರೆ, ಪ್ರೊಟೆಕ್ಷನ್ ಮಾಡ್ತಾರೆ. ಅದೇ ರೀತಿ ಇಲ್ಲೂ ಕೂಡ ಈ ಒಂದು ಮೆಟಲ್ಲು ಯಾವಾಗ ಅಂದ್ರೆ ಈ ಬೆರಿಲಿಯಂ ಮತ್ತೆ ಮೆಗ್ನೀಷಿಯಂ ಯಾವಾಗ ಏರ್ ಜೊತೆ ರಿಯಾಕ್ಟ್ ಆಗುತ್ತೆ, ಅದ್ರ ಮೇಲೆ ಒಂದು ಲೇಯರ್ ಅದಾಗಿ ಆಟೋಮೆಟಿಕ್ ಆಗಿ ಫಾರ್ಮೇಶನ್ ಮಾಡ್ಕೊಳ್ಳೋದು. ಓಕೆ, ಆ ಲೇಯರ್ ಏನಿದೆ ವಿಚ್ ಇಸ್ ಎ ನಾನ್ ಪೋರಸ್ ಫಿಲ್ಮ್ ಆಫ್ ದೇರ್ ಆಕ್ಸೈಡ್ಸ್, ಆ ಲೇಯರ್ ಫಾರ್ಮೇಶನ್ ಆಗೋದ್ರಿಂದ ಹೊರಗಡೆ ಇರುವಂತಹ ಆಕ್ಸಿಜನ್ ಆ ಮೆಟಲ್ ಜೊತೆ ರಿಯಾಕ್ಟ್ ಆಗಲ್ಲ. ಅಂದ್ರೆ ಈಗ ನೋಡಿ, ಇಲ್ಲಿ ಆಕ್ಸಿಜನ್ ಇದೆ ಅನ್ಕೊಳ್ಳಿ, ಓಕೆ, ಇದು ಮೆಟಲ್, ಇಲ್ಲಿರೋದು ಮೆಟಲ್ ನಮ್ಗೆ. ಓಕೆ, ಸೊ ಈ ಆಕ್ಸಿಜನ್ ಮೆಟಲ್ ಮಧ್ಯೆ ಏನಿದೆ, ನಮಗೆ ಒಂದು ಫಿಲ್ಮ್ ಇದೆ. ಸೊ ಆಕ್ಸಿಜನ್ ಮೆಟಲ್ ರಿಯಾಕ್ಟ್ ಆಗಕ್ಕಾಗಲ್ಲ. ಈ ಒಂದು ಫಿಲ್ಮ್ ಎಕ್ಸಿಸ್ಟ್ ಆಗೋದ್ರಿಂದ ಆಕ್ಸಿಜನ್ ಮತ್ತೆ ಮೆಟಲ್ ಏನಾಗಲ್ಲ, ನಮಗೆ ರಿಯಾಕ್ಷನ್ ಆಗೋದಿಲ್ಲ. ಸೊ ದಿಸ್ ಈಸ್ ಗೋಯಿಂಗ್ ಟು ಬಿ ಪಾಸಿಬಲ್ ಇನ್ ದ ಕೇಸ್ ಆಫ್ ಬೆರಿಲಿಯಂ ಅಂಡ್ ಮೆಗ್ನೀಷಿಯಂ. ಈ ಫಿಲ್ಮ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಈ ಫಿಲ್ಮ್ ಫಾರ್ಮೇಶನ್ ಆಗೋದು ಯಾವಾಗ, ನೀವು ಎಕ್ಸ್ಪೋಸ್ ಮಾಡಿದಾಗ ಏರ್ಗೆ. ಓಕೆ, ಸೊ ಆಗ ಅದು ಸರ್ಫೇಸ್ ಮೇಲೆ ಆಗುತ್ತೆ, ಒಳಗಡೆ ಆಗಲ್ಲ, ಮೆಟಲ್ ಒಳಗಡೆ ಆಗಲ್ಲ, ಮೆಟಲ್ದು ಸರ್ಫೇಸ್ ಮೇಲೆ ಮಾತ್ರ ಆಗೋದು. ಈ ಒಂದು ಫಿಲ್ಮ್ ಏನಿದೆ, ಇಟ್ ಆಕ್ಟ್ಸ್ ಎಸ್ ಅ ಪ್ರೊಟೆಕ್ಟಿವ್ ಫಿಲ್ಮ್. ಆಗ್ತಿದ್ಯಾ? ಸೊ ಈ ಫಿಲ್ಮ್ ಇದೆ ಅಲ್ವಾ ಇಲ್ಲಿರೋದು, ಆ ಫಿಲ್ಮ್ ನಮ್ಗೆ ಏನಾಗಿ ಆಕ್ಟ್ ಮಾಡುತ್ತೆ ಇಲ್ಲಿ, so it acts as a protective film, preventing the underlying fresh surface from coming in contact with air. ಸೊ ಅದು ಯಾವ್ದು ಅಡಿ ಇದೆ ಅದನ್ನ ಏರ್ ಜೊತೆ ರಿಯಾಕ್ಟ್ ಆಗದಿರಂಗೆ ನೋಡ್ಕೊಳ್ಳುತ್ತೆ. ಓಕೆ, ಸೊ ದೀಸ್ ಮೆಟಲ್ಸ್, ಹಾಗಾಗಿ ಮೆಟಲ್ಸ್ ಏನಾಗಲ್ಲ ನಮ್ಗೆ, ರಿಮೇನ್ಸ್ ಇನರ್ಟ್, ಅಥವಾ ದಿಸ್ ಡಸಂಟ್ ರಿಯಾಕ್ಟ್ ವಿತ್ ದ ಏರ್ ಜೊತೆ ರಿಯಾಕ್ಟ್ ಆಗಲ್ಲ. ಗೊತ್ತಾಗಿದ್ಯಾ ಯಾಕೆ ಬೆರಿಲಿಯಂ ಮತ್ತೆ ಮೆಗ್ನೀಷಿಯಂ ಆರ್ ಕೈನೆಟಿಕ್ಲಿ ಇನರ್ಟ್ ಟು ಆಕ್ಸಿಜನ್? ನಿಮ್ಗೆ ಕೇಳ್ತಾರೆ, ಗಿವ್ ರೀಸನ್ ವೈ ಬೆರಿಲಿಯಂ ಅಂಡ್ ಮೆಗ್ನೀಷಿಯಂ ಆರ್ ಕೈನೆಟಿಕ್ ಇನರ್ಟ್ ಟು ಆಕ್ಸಿಜನ್, ಅಥವಾ ವೈ ಬೆರಿಲಿಯಂ ಅಂಡ್ ಮೆಗ್ನೀಷಿಯಂ ಆರ್ ಇನರ್ಟ್ ಟು ಆಕ್ಸಿಜನ್, ಯಾಕೆ ರಿಯಾಕ್ಟ್ ಆಗಲ್ಲ ಆಕ್ಸಿಜನ್ ಜೊತೆ ಅಂದಾಗ, ಆವಾಗ ನೀವು ಬರೀಬೇಕು, ಬಿಕಾಸ್ when it reacts with oxygen it forms a non-porous film of their oxide. This film acts as a protective film ಅಂತ ಬರೀಬೇಕು. Understood? Yes, sir. Okay. No, sir. CCM ಅಲ್ಲಿ ಯಾಕೆ ಸೊ ನೆಕ್ಸ್ಟ್ ಇದೇ ಒಂದು ಏನು ಕಾಂಪೌಂಡ್ ಪೌಡರ್ ಫಾರ್ಮ್ ಅಲ್ಲಿ ನೀವು ತಗೊಂಡ್ರೆ, ಅಂದ್ರೆ ಏನ್ ಮಾಡ್ತೀವಿ ನಾವು, ಬೆರಿಲಿಯಂ ಮತ್ತೆ ಮೆಗ್ನೀಷಿಯಂನ ಪೌಡರ್ ಫಾರ್ಮ್ ಅಲ್ಲಿ, ಪೌಡರ್ಡ್ ಬೆರಿಲಿಯಂ ಬರ್ನ್ಸ್ ಬ್ರಿಲಿಯಂಟ್ಲಿ ವಿತ್ ಇಗ್ನಿಷನ್, ಆನ್ ಇಗ್ನಿಷನ್ ಅದು ಬರ್ನ್ ಆಗುತ್ತೆ. ಬರ್ನ್ ಆಗಿ ಇಟ್ ಫಾರ್ಮ್ಸ್ ಬೆರಿಲಿಯಂ
oxide and beryllium nitride B3N2. ಓಕೆ, ಬೆರಿಲಿಯಂ ನೈಟ್ರೈಡ್ ಮತ್ತೆ ಬೆರಿಲಿಯಂ ಆಕ್ಸೈಡ್ ಫಾರ್ಮೇಶನ್ ಮಾಡುತ್ತೆ. ನೀವೆಲ್ಲ 10th ಅಲ್ಲಿ ಓದ್ಬೇಕಾದ್ರೆ ಮೆಗ್ನೀಷಿಯಂ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆದಾಗ ಅಥವಾ ಮೆಗ್ನೀಷಿಯಂ ರಿಬ್ಬನ್ ಬರ್ನ್ಸ್ ಇನ್ ದ ಪ್ರೆಸೆನ್ಸ್ ಆಫ್ ಏರ್ ವೈಟ್ ಆಶ್ ಅಂತ ಅಬ್ಸರ್ವ್ ಮಾಡಿದ್ರಿ. ಆ Yes, ವೈಟ್ sir. ಆಶ್ ಏನು ಮೆಗ್ನೀಷಿಯಂ ಆಕ್ಸೈಡ್ ಅಲ್ವಾ? ಸೊ ಇಲ್ಲಿ ಆಕ್ಚುಲ್ ಆಗಿ ನಾವು ಏರ್ ಅಂತ ತಗೊಂಡ್ರೆ ಅದ್ರಲ್ಲಿ ಏನಿರುತ್ತೆ? ನಮ್ಗೆ ಆಕ್ಸಿಜನ್ ಇರುತ್ತೆ, ನೈಟ್ರೋಜನ್ ಇರುತ್ತೆ. ಕಾರ್ಬನ್ ಡೈಆಕ್ಸೈಡ್. ಸೊ ಸಮ್ ಆಫ್ ದ ಕ್ವಶನ್ಸ್ ನಿಮಗೆ ಬರುತ್ತದೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ. ಯಾವಾಗ ಮೆಗ್ನೀಷಿಯಂ ರಿಯಾಕ್ಟ್ಸ್ ವಿತ್ ಏರ್, ವಾಟ್ ಆರ್ ದ ಪ್ರಾಡಕ್ಟ್ಸ್ ಫಾರ್ಮ್ಡ್ ಅಂದಾಗ, ಅಥವಾ ಬೆರಿಲಿಯಂ ರಿಯಾಕ್ಟ್ ವಿತ್ ಏರ್, ವಾಟ್ ಆರ್ ದ ಪ್ರಾಡಕ್ಟ್ ಫಾರ್ಮೇಶನ್ ಅಂದಾಗ ನೀವು ಬರೀ ಬೆರಿಲಿಯಂ ಆಕ್ಸೈಡ್ ಅಂದ್ರೆ ತಪ್ಪಾಗುತ್ತೆ. ಯಾಕಂದ್ರೆ ಇಲ್ಲಿ ನೈಟ್ರೋಜನ್ ಕೂಡ ಇರುತ್ತೆ ಏರ್ ಅಲ್ಲಿ. ಸೊ ಹಾಗಾಗಿ ಇಟ್ ವಿಲ್ ಫಾರ್ಮ್ ಬೆರಿಲಿಯಂ ಆಕ್ಸೈಡ್ ಮತ್ತೆ ಬೆರಿಲಿಯಂ ನೈಟ್ರೈಡ್. ಸೊ ಅದೇ ರೀತಿ ಮೆಗ್ನೀಷಿಯಂನ ಕೂಡ ನಾವು ಬರ್ನ್ ಮಾಡಿದಾಗ ಇಟ್ ಬರ್ನ್ಸ್ ವಿತ್ ದ ಡ್ಯಾಸ್ಲಿಂಗ್ ಬ್ರಿಲಿಯನ್ಸ್. ಸೊ ಡ್ಯಾಸ್ಲಿಂಗ್ ಬ್ರಿಲಿಯನ್ಸ್ ಜೊತೆ ಬರ್ನ್ ಆಗಿ ಅದು ಕೂಡ ಏನ್ ಫಾರ್ಮೇಶನ್ ಮಾಡುತ್ತೆ ನಿಮಗೆ? MgO and Mg3N2 ಫಾರ್ಮೇಶನ್ ಮಾಡುತ್ತೆ. CS ಅಲ್ಲಿ ಆಗಲ್ಲ. CS ಅನ್ನೋದು ಸೀಸಿಯಂ ಅಲ್ವಾ? ಸೀಸಿಯಂ ಬಂದು ನಿಮ್ಗೆ ಆಲ್ಕಲಿ ಮೆಟಲ್ಸ್ ಅಲ್ಲಿ. ಸೊ ಅದಕ್ಕೆ ಪಾಸಿಬಲ್ ಇಲ್ಲ. ಇಟ್ ಈಸ್ ಪಾಸಿಬಲ್ ಓನ್ಲಿ ಫಾರ್ ಬೆರಿಲಿಯಂ ಅಂಡ್ ಮೆಗ್ನೀಷಿಯಂ. ಬೇರೆ ಇನ್ಯಾವುದನ್ನು ಫಿಲ್ಮ್ ಫಾರ್ಮೇಶನ್ ಮಾಡಲ್ಲ ಈ ಫ್ಯಾಮಿಲಿಯಲ್ಲಿ. ಪ್ರೀವಿಯಸ್ ಫ್ಯಾಮಿಲಿಲಿ ಅಂತೂ ಯಾವುದನ್ನು ಫಿಲ್ಮ್ ಫಾರ್ಮೇಶನ್ ಮಾಡೋದೇ ಇಲ್ಲ. ಆಲ್ಕಲಿ ಮೆಟಲ್ಸ್ ಅಲ್ಲಿ ಎಲ್ಲನೂ ರಿಯಾಕ್ಷನ್ ಆಗುತ್ತೆ ಆಕ್ಸಿಜನ್ ಅಲ್ಲಿ, ಆಕ್ಸಿಜನ್ ಜೊತೆ. ಆಲ್ಕಲಿನ್ ಅರ್ತ್ ಮೆಟಲ್ಸ್ ಕೇಸಲ್ಲಿ ಏನಾಗುತ್ತೆ ಅಂದ್ರೆ ಈ ಕೇಸಲ್ಲಿ ಮಾತ್ರ ದೇ ಗೋಯಿಂಗ್ ಟು ಅನ್ರಿಯಾಕ್ಟ್ ಅಥವಾ ಇನರ್ಟ್ ಟು ದ ಆಕ್ಸಿಜನ್. ಯಾವ್ದಾವ್ದಂದ್ರೆ ಬೆರಿಲಿಯಂ ಮತ್ತೆ ಮೆಗ್ನೀಷಿಯಂ. ಓಕೆ, ಬಟ್ ಬೇರೆ ಎಲ್ಲ ಎಲಿಮೆಂಟ್ ಕ್ಯಾಲ್ಸಿಯಂ, ಫ್ರಾನ್ಸಿಯಂ, ಬೇರಿಯಂ ಏನಾಗುತ್ತೆ, ದೇ ರೆಡಿಲಿ ರಿಯಾಕ್ಟ್ ವಿತ್ ದ ಏರ್ ಟು ಫಾರ್ಮ್ ಆಕ್ಸೈಡ್ಸ್ ಅಂಡ್ ನೈಟ್ರೈಡ್ಸ್. ಗೊತ್ತಾಗಿದೆಯಾ? ಸೊ ಇದು ಇಂಪಾರ್ಟೆಂಟ್ ಆಗಿ ನೀವು ತಿಳ್ಕೊಬೇಕಾಗಿರೋದು, ವೆನ್ ಇಟ್ ರಿಯಾಕ್ಟ್ಸ್ ವಿತ್ ದ ಆಕ್ಸಿಜನ್ ಅಥವಾ ಏರ್. ಸೊ ನೆಕ್ಸ್ಟ್ ಇರೋದು ನಮಗೆ ರಿಯಾಕ್ಷನ್ ವಿತ್ ವಾಟರ್. ವಾಟರ್ ಜೊತೆ ಹೇಗೆ ರಿಯಾಕ್ಷನ್ ಆಗುತ್ತೆ? ಓಕೆ, ಸೊ ರಿಯಾಕ್ಷನ್ ವಿತ್ ವಾಟರ್ ಅಲ್ಲಿ ಅಬ್ಸರ್ವ್ ಮಾಡಿ. ಕ್ಯಾಲ್ಸಿಯಮ್, ಸ್ಟ್ರಾನ್ಸಿಯಮ್, ಬೇರಿಯಂ. ಅಗೇನ್ ಇಲ್ಲೂ ಕೂಡ ಅದೇ ಸೀನ್. ಏನು? ಬೆರಿಲಿಯಂ ಅಂಡ್ ಮೆಗ್ನೀಷಿಯಂ ಆರ್ ಇನರ್ಟ್ ಟು ದ ವಾಟರ್. ವಾಟರ್ಗೂ ಇನರ್ಟ್ ಅದು. ವಾಟರ್ ಜೊತೆ ರಿಯಾಕ್ಟ್ ಆಗಲ್ಲ. ಯಾಕೆ? ಆಕ್ಸಿಜನ್ ನಾನ್ ಪೋರಸ್. ಆಕ್ಸೈಡ್ ಫಿಲ್ಮ್ ಫಾರ್ಮೇಶನ್ ಆಗುತ್ತೆ. ಫಿಲ್ಮ್ ಫಾರ್ಮೇಶನ್ ಆಗೋದ್ರಿಂದ ಇಲ್ಲೂ ಕೂಡ ನಿಮ್ಗೆ ಬೆರಿಲಿಯಂ ಮತ್ತೆ ಮೆಗ್ನೀಷಿಯಂ ವಾಟರ್ ಜೊತೆ ರಿಯಾಕ್ಷನ್ ಆಗಲ್ಲ. ನೆನ್ಪಿಟ್ಕೊಳ್ಳಿ ಅದನ್ನ. ಸೊ ಯಾವ್ದಾದ್ರು ರಿಯಾಕ್ಟ್ ಆಗುತ್ತೆ? ಕ್ಯಾಲ್ಸಿಯಂ, ಸ್ಟ್ರಾನ್ಸಿಯಂ ಮತ್ತೆ ಬೇರಿಯಂ ರಿಯಾಕ್ಟ್ ಆಗುತ್ತೆ. ಓಕೆ, ಸೊ ಇದು ಪ್ರೀವಿಯಸ್ ನೀವು ಏನು ಆಲ್ಕಲಿ ಮೆಟಲ್ಸ್ ಅಲ್ಲಿ ನೋಡಿದ ರಿಯಾಕ್ಷನ್ ಇಲ್ಲೂ ಕೂಡ ಅಬ್ಸರ್ವ್ ಮಾಡ್ತಿದ್ದೀರಾ. ಕ್ಯಾಲ್ಸಿಯಂ, ಸ್ಟ್ರಾನ್ಸಿಯಂ, ಬೇರಿಯಂ ರಿಯಾಕ್ಟ್ಸ್ ವಿತ್ ವಾಟರ್ H2 ಅಂತ ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ಫಸ್ಟ್ ಹೈಡ್ರೋಜನ್ ಜೊತೆ ರಿಯಾಕ್ಷನ್ ಮಾಡಿದ್ದಾರೆ.
ಸರಿ ಫಸ್ಟ್ ಹೈಡ್ರೋಜನ್ ಜೊತೆನೆ ರಿಯಾಕ್ಷನ್ ಮಾಡಿ. ಸೊ ರಿಯಾಕ್ಟ್ಸ್ ವಿತ್ ಹೈಡ್ರೋಜನ್, ಆಮೇಲೆ ಅದು ವೆನ್ ಹೀಟೆಡ್ ಟು ಪ್ರೊಡ್ಯೂಸ್ ಕ್ರಿಸ್ಟಲಿನ್ ಮೆಟಲ್ ಹೈಡ್ರೈಡ್ಸ್. ಸೊ ದೀಸ್ ಹೈಡ್ರೈಡ್ಸ್ ರಿಯಾಕ್ಟ್ ವಿತ್ ವಾಟರ್ ಟು ಗಿವ್ ಹೈಡ್ರೋಜನ್ ಗ್ಯಾಸ್. ಓಕೆ, ಸೊ ಅಂದ್ರೆ ಇಲ್ಲಿ ನಾವು ರಿಯಾಕ್ಷನ್ ವಿತ್ ಹೈಡ್ರೋಜನ್ ಫಸ್ಟ್ ಮಾಡೋಣ. ಹೈಡ್ರೋಜನ್ ಜೊತೆ ರಿಯಾಕ್ಷನ್ ಆಗೋ ಕೇಸಲ್ಲಿ ಬೆರಿಲಿಯಂ ಒಂದು ರಿಯಾಕ್ಟ್ ಆಗಲ್ಲಪ್ಪ, ಮೆಗ್ನೀಷಿಯಂ ರಿಯಾಕ್ಟ್ ಆಗುತ್ತೆ, ಬಟ್ ಬೆರಿಲಿಯಂ ರಿಯಾಕ್ಟ್ ಆಗಲ್ಲ. ಯಾವ ಕೇಸಲ್ಲಿ? ಇನ್ ದ ಕೇಸ್ ಆಫ್ ಹೈಡ್ರೋಜನ್. ಸೊ ಹೈಡ್ರೋಜನ್ ಕೇಸಲ್ಲಿ ಎಕ್ಸೆಪ್ಷನ್ ಯಾವುದು? ಬೆರಿಲಿಯಂಗೆ ಮಾತ್ರ. ಅಂದ್ರೆ ಬೆರಿಲಿಯಂ ಇಲ್ಲಿ ರಿಯಾಕ್ಟ್ ಆಗಲ್ಲ. ಓಕೆ, ಕ್ಯಾಲ್ಸಿಯಂ, ಸ್ಟ್ರಾನ್ಸಿಯಂ, ಬೇರಿಯಂ ಏನಾಗುತ್ತೆ ನಮಗೆ? ರಿಯಾಕ್ಟ್ಸ್ ವಿತ್ ಹೈಡ್ರೋಜನ್ ಟು ಫಾರ್ಮ್ ದೇರ್ ಹೈಡ್ರೈಡ್ಸ್. ಹೈಡ್ರೈಡ್ಸ್ ಯಾವ ಫಾರ್ಮಲ್ಲಿ ಫಾರ್ಮೇಶನ್ ಮಾಡುತ್ತೆ ನೋಡಿ? MH2 ಫಾರ್ಮೇಶನ್ ಹೈಡ್ರೈಡ್ಸ್ ಫಾರ್ಮೇಶನ್ ಮಾಡುತ್ತೆ. BH2, ಓಕೆ, CH2, SRH2, BAH2 ಎಲ್ಲ ಹೈಡ್ರೈಡ್ಸ್ನ ಫಾರ್ಮೇಶನ್ ಮಾಡುತ್ತೆ. ಯಾವುದು? ಆಲ್ಕಲಿ ಅರ್ತ್ ಮೆಟಲ್ಸ್ ರಿಯಾಕ್ಟಿಂಗ್ ವಿತ್ ಹೈಡ್ರೋಜನ್. ಸೊ ನೆಕ್ಸ್ಟ್ ಈ ಒಂದು ಬೆರಿಲಿಯಂ ಅಥವಾ ಈ ಒಂದು ಮೆಟಲ್ ಹೈಡ್ರೈಡ್ಸ್ ಏನ್ ಫಾರ್ಮೇಶನ್ ಆಗಿದೆ, ವಾಟರ್ ಜೊತೆ ರಿಯಾಕ್ಟ್ ಆಗಿ ಹೈಡ್ರಾಕ್ಸೈಡ್ ಮತ್ತೆ ಹೈಡ್ರೋಜನ್ ಗ್ಯಾಸ್ ಲಿಬರೇಟ್ ಆಗುತ್ತೆ. ಹೈಡ್ರಾಕ್ಸೈಡ್ ಮತ್ತೆ ಹೈಡ್ರೋಜನ್ ಗ್ಯಾಸ್ ಲಿಬರೇಟ್ ಆಗುತ್ತೆ. ನಮಗೆ ಇದನ್ನ ಈವನ್ ಯು ಕ್ಯಾನ್ ಪ್ರಿಪೇರ್ ದ ರಿಯಾಕ್ಷನ್ by reacting beryllium chloride with LiAlH4. BCl2 plus lithium ಅಲ್ಯೂಮಿನಿಯಂ AlH4, ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ ಜೊತೆ ರಿಯಾಕ್ಟ್ ಮಾಡಿ, ಈ ರಿಯಾಕ್ಷನ್ ಇಂದನೂ ನೀವೇನ್ ಮಾಡ್ಬೋದು? BH2 ಸಿಗುತ್ತೆ ನಿಮ್ಗೆ. BH2 ಪ್ಲಸ್ LiCl ಮತ್ತೆ AlCl3. ಸೊ ಈ ರಿಯಾಕ್ಷನ್ ಕೂಡ ನೀವು ಫಾಲೋ ಮಾಡ್ಬೋದು. ಓಕೆ, ಸೊ ಥ್ರೂ ದಿಸ್ ರಿಯಾಕ್ಷನ್ ಆಲ್ಸೋ ಯು ಕ್ಯಾನ್ ಪ್ರಿಪೇರ್ ಬೆರಿಲಿಯಂ ಹೈಡ್ರೈಡ್. ಆಗ್ತಿದ್ಯಾ? ಸರ್ 2BH2 ಆಗ್ಬೇಕು ತಾನೆ? ಸೊ ಇದೊಂದು 2 moles. ಚಾಟ್ ಮಾಡು. And here also you'll get ಓಕೆ, ಈ ಈಕ್ವೇಶನ್ ಬರ್ಕೊಳ್ಳಿ. ಸೊ 2BeCl2 ಪ್ಲಸ್ LiLH4 ಗಿವ್ ರೈಸ್ ಟು BH2 LiCl AlCl. ಅಂದ್ರೆ ಈ ಮೆಥಡ್ ಇಂದನೂ ನೀವು ಏನ್ ಮಾಡ್ಬೋದು? ಬೆರಿಲಿಯಂ ಹೈಡ್ರೈಡ್ ನ ಪ್ರಿಪೇರ್ ಮಾಡ್ಬೋದು ಅನ್ನೋದು ಇಲ್ಲಿ ನಿಮ್ಗೆ ಇಂಡಿಕೇಶನ್. ಸೊ ಟು that reaction also you can prepare. Okay, is that clear? ಗೊತ್ತಾಗಿದೆ ಎಲ್ರಿಗೂ? ಅರ್ಥ ಆಯ್ತಾ? ಓಕೆ, ಸೊ ಅದು ರಿಯಾಕ್ಷನ್ ವಿತ್ ಹೈಡ್ರೋಜನ್, ರಿಯಾಕ್ಷನ್ ವಿತ್ ಆಕ್ಸಿಜನ್ ಮತ್ತೆ ರಿಯಾಕ್ಷನ್ ವಿತ್ ರೆಡ್ಯೂಸಿಂಗ್ ಪ್ರಾಪರ್ಟಿ. ಓಕೆ, ಸೊ ಇದು ನೀವು ನೋಡ್ಬೋದು ಇಲ್ಲಿ ಗ್ರೂಪ್ 2 ಎಲಿಮೆಂಟ್ಸ್ ಅಲ್ಲಿ ಮೆಗ್ನೀಷಿಯಂ ಆಕ್ಸೈಡ್ ಫಾರ್ಮೇಶನ್ ಆಗೋದು, ಹೇಗೆ ಅದು ರಿಯಾಕ್ಷನ್ ಆಗ್ತಿದೆ ಅಂತ. burns very vigorously burns with white flame, and white solid is produced.
So that is the reaction. So next ನಮಗೆ reaction with nitrogen water ಇದೆ. So